ಈ ಮನಸ್ಸಿನ ಶಕ್ತಿಯಿಂದ ಆಗುತ್ತೆ ಅಂತ ಹೇಳುವಾಗ ಒಂದು ವಿಶೇಷ ಪ್ರಯೋಗ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ಇದಕ್ಕೋಸ್ಕರ ನಾನು ನಿಮ್ಮ ಹತ್ರ ನಿಮ್ಮ ಬೆಲ್ಟ್ ಕೇಳ್ತಾ ಇದ್ದೇನೆ. ಬೆಲ್ಟ್ ಸ್ವಲ್ಪ ಬಿಚ್ಚಬಹುದಾ ಗೋವಿಂದ್? ಬಿಚ್ಚಬೇಡಿ, ಬೆಚ್ಚಿ ನೀವು ತೆಗೀರಿ. ವೀಕ್ಷಕರೇ ಬೆಲ್ಟ್ ಅನ್ನು ಗೋವಿಂದ್ ಅವರು ಬಿಚ್ತಾ ಇದ್ದಾರೆ. ಈಗ ಬೆಲ್ಟ್ ಬಿಚ್ಚಿ ಕೊಡಿ ಅಂತ ಹೇಳೋದಕ್ಕೆ ಗೋವಿಂದ್ ನಿಮ್ಗೆ ಏನು ಬೇಸರ ಆಗಿಲ್ಲ ತಾನೆ? ಹಂಗೆ ಎಲ್ಲಾದ್ರೂ ಪ್ಯಾಂಟ್ ಜಾರಿಸ್ಬಿಡಿ ಅಂತ ಕೇಳಿದ್ರೆ ಪ್ಯಾಂಟ್ ತೆಗೆದು ಕೊಡ್ತೀರಾ ನೀವು? ಸುಮ್ಮನೆ ತಮಾಷೆಗೆ ಅಂದೇರಿ ಅಷ್ಟೇ. ಓಕೆ, ಗೆಳೆಯರಾದಂತ ಗೋವಿಂದ್ ಅವರು ನನಗೆ ಇಲ್ಲಿ ಬೆಲ್ಟ್ ಕೊಟ್ಟಿದ್ದಾರೆ ನೋಡಿ. ಈ ಬೆಲ್ಟ್ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಗೋವಿಂದ್ ಅವರೇ, ಹೀಗೆ ಇಟ್ಕೊಳ್ಳಿ ಆಯ್ತಾ. ನೋಡಿ ಗೋವಿಂದ್ ಅವರೇ, ನಾನು ನಿಮಗೆ ಒಂದು ಪ್ಲಾಸ್ಟಿಕ್ ನ ವಸ್ತು ತೋರಿಸ್ತಾ ಇದ್ದೇನೆ. ಅದು ಇಲ್ಲಿದೆ. ಇದೊಂದು ಸಣ್ಣ ಪ್ಲಾಸ್ಟಿಕ್ ನ ಒಂದು ತುಂಡು ಅಷ್ಟೇ, ಒಂದು ಸಣ್ಣ ತುಂಡು. ನಾನು ನಿಮ್ಮ ಹತ್ರ ಒಂದು ಸರಳವಾದ ಪ್ರಶ್ನೆ ಕೇಳ್ತೇನೆ ಗೋವಿಂದ್. ಇಲ್ಲಿ ನೋಡಿ, ನನ್ನ ನೋಡಿ. ಈ ಪ್ಲಾಸ್ಟಿಕ್ ನ ವಸ್ತು ನನ್ನ ಕೈ ಮೇಲೆ ಹೀಗಿಟ್ರೆ, ಕೈ ಬಿಟ್ರೆ ಕೆಳಗಡೆ ಬೀಳುತ್ತೆ ತಾನೆ? ಹೌದು, ಬೀಳುತ್ತೆ ಖಂಡಿತವಾಗಿ, ಎಲ್ಲ ತಾನೆ? ಓಕೆ, ಈಗ ಬೀಳುತ್ತೆ, ಕೆಳಗಡೆ ಬೀಳುತ್ತೆ. ಯಾಕೆ ಬೀಳುತ್ತೆ ಅಂದ್ರೆ ವಿಜ್ಞಾನ ಏನು ಹೇಳುತ್ತೆ ಅಂದ್ರೆ ಗುರುತ್ವಾಕರ್ಷಣ ಶಕ್ತಿಯ ಸಹಾಯದಿಂದ ಅದು ಕೆಳಗಡೆ ಎಳೆಯುತ್ತದೆ. ಇದು ಏನಿಲ್ಲ ನೋಡಿ, ಇದನ್ನ ಮುಟ್ಟು ನೋಡಿ, ಬಹಳ ಹಗುರ, ಏನು ಭಾರನೇ ಇಲ್ಲ. ಇಷ್ಟು ಏನೂ ಭಾರ ಇಲ್ಲದಂತ ವಸ್ತುವೇ ಹೀಗಿಟ್ಬಿಟ್ರೆ ಕೆಳಗಡೆ ಹೋಗ್ಬಿಡುತ್ತೆ. ಇನ್ನೂ ಭಾರ ಆಗ್ಬಿಟ್ರೆ ಖಂಡಿತ ಇದು ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಈಗ ನಾನು ಏನ್ ಮಾಡ್ತಿದ್ದೇನೆ ಅಂದ್ರೆ ಈ ವಸ್ತುವನ್ನು ಇನ್ನು ಭಾರ ಮಾಡ್ತಿದ್ದೇನೆ, ಹೀಗೆ ಹೀಗೆ. ಈಗ ಖಂಡಿತ ಇದು ಕೆಳಗಡೆ ಬಿದ್ದು ಹೋಗುತ್ತೆ. ಈಗ ನಾನು ಏನ್ ಮಾಡ್ತಿದ್ದೇನೆ ಅಂದ್ರೆ ಗೋವಿಂದ್ ಅವರೇ, ನಿಮ್ಮ ಈ ಕೈಯ ಮೊದಲನೇ ಬೆರಳ ನನಗೆ ಹೀಗೆ ತೋರಿಸಿ ನೋಡಿ. ನಿಮ್ಮ ಮೊದಲನೆಯ ಬೆರಳ ಮೇಲೆ ನಾನು ಈ ಪ್ಲಾಸ್ಟಿಕ್ ನ ವಸ್ತುವನ್ನು ನಿಮ್ಮ ಬೆಲ್ಟ್ ಜೊತೆ ಹೀಗೆ ಇಟ್ಟಿದ್ದೇನೆ ಗೋವಿಂದ್. ಈಗ ಇಲ್ಲಿ ನೋಡಿ, ನನ್ನ ಕಣ್ಣು ನೋಡಿ. ನಾನು ನಿಮ್ಮ ಮನಸ್ಸಿಗೆ, ಇಲ್ಲಿ ನೋಡಿ ನನ್ನ ಕಣ್ಣನ್ನೇ ನೋಡ್ತಾ ಇರಿ, ನಾನು ನಿಮ್ಮ ಮನಸ್ಸಿಗೆ ಒಂದು ಸಂಕೇತವನ್ನು ಕೊಡ್ತೇನೆ, ಒಂದು ಆಜ್ಞೆಯನ್ನು ಕೊಡ್ತೇನೆ. ನೀವೇನು ಮನಸ್ಸಲ್ಲಿ ನೆನೆಸ್ಕೊಳ್ಬೇಕು ಅಂದ್ರೆ ಈ ಬೆಲ್ಟು ಮತ್ತು ಈ ಪ್ಲಾಸ್ಟಿಕ್ ನ ವಸ್ತು ನನ್ನ ಕೈಯಿಂದ ಬಿದ್ದು ಹೋಗಲ್ಲ ಅಂತ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ಮನಸ್ಸಲ್ಲಿ ನೆನೆಸ್ಕೊಂಡು ಇದನ್ನೇ ನೋಡಿ. ಓಕೆ, ನೆನೆಸ್ಕೊಳ್ತೇರಿ, ಬಿದ್ದು ಹೋಗಲ್ಲ ಅಂತ ನೆನೆಸ್ಕೊಳ್ಳಿ. ನಿಮ್ಮ ಮನಸ್ಸು ಬಹಳ ಮುಖ್ಯ ಆಗುತ್ತೆ. ನೆನೆಸ್ಕೊಳ್ತೇರಿ. ನೀವು ನೋಡ್ತಿದ್ದಾಗೆ ಅಷ್ಟೊಂದು ಭಾರ ಇದ್ರೂ ಕೂಡ ನಿಮ್ಮ ಕಣ್ಣ ಎದುರುಗಡೆ ಆ ಬೆಲ್ಟ್ ಮತ್ತು ಪ್ಲಾಸ್ಟಿಕ್ ವಸ್ತು ಹಾಗೆ ನಿಂತ್ಕೊಳ್ಳಿ. ವೀಕ್ಷಕರೇ, ಗೋವಿಂದ್ ಅವರು ಮನಸ್ಸಲ್ಲೇ ನೆನೆಸ್ಕೊಳ್ತಾ ಇದ್ದಾರೆ. ಆ ವಸ್ತು ಬಿದ್ದು ಹೋಗುವುದಿಲ್ಲ. ಆ ಮನಸ್ಸಿನ ಶಕ್ತಿಯ ಸಹಾಯದಿಂದ ಇಷ್ಟೊಂದು ಭಾರ ಇದ್ರೂ ಕೂಡ ಬೆಲ್ಟ್ ಹೀಗೆ ಬಿದ್ದು ಹೋಗ್ತಾ ಇಲ್ಲ. ನಿಮ್ಮ ಕಣ್ಣೆದುರಿಗೆ ಅದು ಹೀಗೆ ಬರ್ತಾ ಇದೆ. ಗೋವಿಂದ್, ನಾನು ರೆಡಿ 1 2 3 ಹೇಳಬೇಕಿದ್ರೆ ಅದು ಬಿದ್ದು ಹೋಗುತ್ತೆ ಅಂತ ಮನಸ್ಸನ್ನು ನೆನೆಸ್ಕೊಳ್ಳಿ ಆಯ್ತಾ? ರೆಡಿ 1 2 3. ಎಸ್, ಥ್ಯಾಂಕ್ ಯು ಗೋವಿಂದ್, ಥ್ಯಾಂಕ್ ಯು.